ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಭಾನುಪ್ರಿಯ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಮತ್ತು ಸುಸ್ವಾಗತ. ಸೊ ಗಾಯ್ಸ್, ನಾನು ನಮ್ಮ ಅಮ್ಮನ ಮನೆ ದೇವಸ್ಥಾನ ಅಂದರೆ ತಂಬಿಟ್ಟು ಆರತಿ ಮಾಡ್ತಿದ್ರಲ್ಲ, ಸೊ ಅಲ್ಲಿಗೆ ಹೋಗಿದ್ದು. ಅಲ್ಲಿ ವಿಡಿಯೋ ಇದು. ಅಲ್ಲಿ ಫ್ರೆಂಡ್ ಎಲ್ಲರೂ ತಂಬಿಟ್ಟು ಮಾಡಿಕೊಂಡು ಮತ್ತು ಕೋಳಿನ ಒಪ್ಪಿಸ್ತಾರೆ. ಸೊ ತಂಬಿಟ್ಟುಗಳನ್ನೆಲ್ಲ ಆರತಿಗಳನ್ನ ತಗೊಂಡು ಎಲ್ಲ ಕೂತಿದ್ದಾರೆ. ನೈಟ್ ಹೊತ್ತೇನೆ ಫ್ರೆಂಡ್ ಮಾಡೋದು ಎಲ್ಲ ಕಡೆನೂ ತಂಬಿಟ್ಟು ಆರತಿ ಅಂದರೆ. ಸೊ ಇಲ್ಲೂ ಕೂಡ ನಾವು ಕೆಲಸ ಮುಗಿಸ್ಕೊಂಡು ಹೋಗಿದ್ದು, ಅದಕ್ಕೆ ಟೈಮ್ ಆಗಿಬಿಟ್ಟಿತ್ತು ಅಂದ್ಬಿಟ್ಟು ಮನೆ ಹತ್ರ ಹೋಗಲಿಲ್ಲ, ಅಮ್ಮನ ಮನೆ ಹತ್ರ. ಸೊ ಹೀಗೇ ಹೊಲದ ಹತ್ರ ಹೋದಾಗ ಎಲ್ಲ ಈ ಥರ ಕೂತಿದ್ರು. ಸೊ ನಮ್ಮ ತಂಬಿಟ್ಟು ಮಾಡ್ಕೊಂಡು ಹೋಗಿದ್ರು, ನಾವು ಕೋಳಿ ತಗೊಂಡು ಹೋದೋ. ಸೊ ನೆಕ್ಸ್ಟು ಅಲ್ಲಿ ಕರೆಂಟ್ ಏನಿರಲ್ಲ ಅಲ್ವ, ಸೊ ಎಲ್ಲ ಟಾರ್ಚ್ ಹಾಕ್ಕೊಂಡು ಪೂಜೆನ ಸ್ಟಾರ್ಟ್ ಮಾಡಿದರು. ಆಲ್ರೆಡಿ ನಾವು ಹೋಗೋಷ್ಟರಲ್ಲಿ ಲೇಟಾಗಿತ್ತು. ಸೊ ಏನು ಮಾಡೋಕ್ಕಾಗಲ್ಲ, ಹೋದ್ಮೇಲೆ ಫ್ರೆಂಡ್ ನೋಡಿ, ಎಲ್ಲ ಇಷ್ಟು ಜನ ನಮ್ಮ ನಮ್ಮದು ಜನ ಇದ್ದಾರೆ, ಅವರೆಲ್ಲ ಸರ್ಕಲಾಗಿ ಕೂತ್ಕೊಂಡು ಮಧ್ಯದಲ್ಲಿ ಅವರು 3 ಜನ 4 ಜನ ಪೂಜೆ ಮಾಡಿ ಒಂದೊಂದಾಗಿ ಆರತಿನ ತಗೊಂಡೋಗಿ ಅಲ್ಲಿ ಏನು ಹೂವುಗಳಿರುತ್ತೋ ಅದನ್ನೆಲ್ಲ ಮಧ್ಯದಲ್ಲಿ ಹಾಕಿ ತಂಬಿಟ್ಟನ್ನ ಮುರಿದು ನಂತರ ಅದನ್ನು ಮತ್ತೆ ತಂದು ಅವ್ರಿಗೆ ವಾಪಸ್ ಕೊಟ್ಟು ಪೂಜೆ ಮಾಡಿಬಿಟ್ಟು ಮತ್ತೆ ಇನ್ನೊಬ್ರನ್ನ ತಗೊಂಡೋಗಿ ಮತ್ತೆ ಪೂಜೆ ಮಾಡ್ತಾರೆ. ಸೊ ಅದೇ ರೀತಿ ಪ್ರತಿಯೊಬ್ಬರದ್ರೂ ಲೈನಾಗಿ ಕೂಣಿಸಿ ಪೂಜೆ ಮಾಡಿಕೊಂಡು ಬರ್ತಾರೆ ಫ್ರೆಂಡ್. ಅದೆಷ್ಟೇ ಹೊತ್ತಾದ್ರೂ ಪರವಾಗಿಲ್ಲ, ಒಬ್ಬೊಬ್ಬರದ್ದೇ ಆರತಿನ ತೊಗೊಂಡೋಗಿ ಪೂಜೆ ಮಾಡಿ ತಂದು ಮತ್ತೆ ವಾಪಸ್ ಕೊಡ್ತಾರೆ. ಸೊ ನಮ್ಮಮ್ಮನ ಮನೆ ಪೂಜೆ ಈ ಥರ ಇರುತ್ತೆ. ನಮ್ಮನೆ ಪೂಜೆ ಹೇಗೆ ಅಂದರೆ ಫ್ರೆಂಡ್, ನಾವು ಬಾಡಿಗೆ ಮನೆಯಲ್ಲಿರೋದ್ರಿಂದ ಕೆಳಗಡೆ ಮನೆಯಲ್ಲಿ ದುಡ್ಡನ್ನ ಕಲೆಕ್ಟ್ ಮಾಡಿಕೊಂಡು ಒಂದೊಂದು ಮನೆಗೆ 100 ರೂಪಾಯಿ ಅಥವಾ 200 ರೂಪಾಯಿನ ಕಲೆಕ್ಟ್ ಮಾಡಿಕೊಂಡು ಸಾಯಂಕಾಲನೇ ಮಾಡೋದು ಇಲ್ಲೂ. ಸೊ ಇಲ್ಲೂ ತಂಬಿಟ್ಟು ಮಾಡಿಬಿಟ್ಟು ಕೋಳಿ ಆರತಿನೇ ಮಾಡೋದು. ಇಲ್ಲಿ ಈ ಥರ ನಮ್ಮಮ್ಮನ ಮನೇಲಿ, ನಮ್ಮ ಮನೇಲಿ ಈ ಥರ. ಸೊ ಬಾಡಿಗೆ ಮನೇಲಿರೋದ್ರಿಂದ ನಾವು ದೇವಸ್ಥಾನಕ್ಕೆ ಅಲ್ಲಿಗೆ ಹೋಗೋಕ್ಕಾಗಲ್ಲ, ಕೆಳಗಡೆ ಹೋಗೋಷ್ಟೇ ಲೇಟ್ ಆಗುತ್ತೆ ಅಂದ್ಬಿಟ್ಟು ಇಲ್ಲೇ ಕವಲಿ ಹತ್ರನೇ ಮಾಡ್ಕೋತೀವಿ. ಸೊ ಹಾಗೆಯೇ ಎಂಡ್ ತನಕ ನೋಡಿ, ನಾನು ಕೆಲಸ ಮಾಡುವಂತಹ ಜಾಗನೂ ಇವತ್ತು ತೋರಿಸ್ತೀನಿ ನಿಮಗೆ. ಹೋದ ವೀಡಿಯೋಗಳಲ್ಲಿ ಹೇಳ್ತಾ ಇದ್ದೆ, ನಾನು ನಿಮಗೆ ಕೆಲಸ ಮಾಡೋ ಜಾಗನ ಟೈಮ್ ಆದರೆ ವಿಡಿಯೋ ಮಾಡಿ ರೆಕಾರ್ಡ್ ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೆ. ಸೊ ಇವತ್ತು ಟೈಮ್ ಬಂದಿದೆ, ಅದಕ್ಕೆ ನಾನು ವೀಡಿಯೋನ ರೆಕಾರ್ಡ್ ಮಾಡಿಬಿಟ್ಟು ನಿಮಗೆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಕೊನೆ ತನಕ ನೋಡಿ ಫ್ರೆಂಡ್, ಯಾವ ಜಾಗ, ನಾನು ಏನು ಕೆಲಸ ಮಾಡೋದು ಅಂತೆಲ್ಲ ಗೊತ್ತಾಗುತ್ತೆ. ಸೊ ಏನೂ ಮಾಡೋಕ್ಕಾಗಲ್ಲ, 2 ಮಕ್ಕಳಿದೆ, ಮಕ್ಕಳು ಚಿಕ್ಕವರು, ಅವರೂ ಕೂಡ ಕರ್ಕೊಂಡು ಹೋಗಿ ಕೆಲಸನ ಮಾಡ್ಕೊಂಡು ಬರಬೇಕಾದಂಥ ಪರಿಸ್ಥಿತಿ ಬಂದುಬಿಟ್ಟಿದೆ. ಸಾಲ ಏನೂ ಮಾಡೋಕ್ಕಾಗಲ್ಲ. ಸೊ ಕಷ್ಟ ಆಗಲಿ ಸುಖ ಆಗಲಿ ಅನುಸರಿಸ್ಕೊಂಡು ಬಾಳಬೇಕು ಅಂತ ದೊಡ್ಡವರು ಹೇಳಿದ್ದಾರೆ ಅಲ್ವಾ. ಸೊ ಫ್ರೆಂಡ್, ಇದೇ ನಾನು ಕೆಲಸ ಮಾಡುವಂತಹ ಜಾಗ ಫ್ರೆಂಡ್. ಇವಾಗ ನಾವು ಕೂಲಿ ಲೆಕ್ಕ ತಗೋತೀನಿ ಅಂದರೆ 250 ರೂಪಾಯಿ, ಟ್ರೇ ಲೆಕ್ಕ ತಗೋತೀನಿ ಅಂದರೆ 1 ಟ್ರೇಗೆ 80 ರೂಪಾಯಿ. ನಾನಿವಾಗ ಎಲ್ಲ ಕೆಲಸ ಕಲ್ತಾಗಿದೆ ಅಂದ್ಬಿಟ್ಟು ಅಲ್ಲಿ ಟ್ರೇ ಕಾಣಿಸ್ತಾ ಇದ್ದೀವಲ್ಲ, ಆ ಟ್ರೇನ ತುಂಬಿಸ್ಬೇಕು ಫ್ರೆಂಡ್, ಆಗ 80 ರೂಪಾಯಿ ಕೊಡೋದು. ನೋಡಿ ಯಾವ ಥರ ಇದೆ ಅಂತ. ಈಗ ಹಸಿಟ್ಟೆಲ್ಲ ತೀರೋಗಿದೆ. ಸೊ ಅದಕ್ಕೆ ಬಂಡಲ್ ರೀತಿ ಮಾಡ್ತಾಯಿದ್ದೀವಿ, ಅಂದರೆ ಕಟ್ಟಿ ಪ್ಯಾಕಿಂಗ್ ಮಾಡಬೇಕು ಫ್ರೆಂಡ್. ಇವತ್ತು ಮತ್ತು ನಾಳೆ ಕೆಲಸ ಮುಗೀತು, ಇನ್ನು ಹಸಿಟ್ಟು ಬರೋ ತನಕ ರಜಾ ಇರುತ್ತೆ ನಮಗೆ. ಸೊ ಹಸಿಟ್ಟು ಬಂದಮೇಲೆ ಇನ್ನು ಅದು ಮುಗ್ದೋಗೋ ತನಕನೂ ರಜಾ ಇರಲ್ಲ, ಎಲ್ಲ ದಿನವೂ ಕೆಲಸ ಇರುತ್ತೆ ಫ್ರೆಂಡ್. ಏನಿಲ್ಲ, ಆರಾಮಾಗಿ ಕೆಲಸ ಮಾಡ್ಬೋದು. ಇಲ್ಲಿ ಜಾಗ ಇದೆಯಲ್ವಾ, ಈ ಜಾಗದಲ್ಲಿ ಮಕ್ಕಳು ಆಟ ಆಡ್ತಾ ಇರ್ತಾರೆ. ಸೊ ನಾನಿಲ್ಲಿ ಕೆಲಸನ ನನ್ನ ಪಾಡಿಗೆ ನಾನು ಮಾಡ್ಕೋಬಹುದು, ಏನು ತೊಂದರೆ ಅಂತೂ ಇಲ್ಲ. ಅವ್ರ ಪಾಡಿಗೆ ಅವರು ತಿಂಡಿ ಮತ್ತು ಊಟ ಎಲ್ಲ ಕೊಟ್ಬಿಟ್ರೆ ಅವ್ರ ಪಾಡಿಗೆ ಅವರು ತಿನ್ಕೊಂಡು ಆಟ ಆಡ್ತಾಯಿದ್ದಾರೆ ಫ್ರೆಂಡ್. ಸೊ ಇದು ಫ್ರೆಂಡ್ ನಮ್ಮ ಅತ್ತೆ ಮನೆಯಲ್ಲಿ ಮಾಡಿರುವಂತಹ ತಂಬಿಟ್ಟು ಆರತಿ ನಾನೇ ಮಾಡಿದ್ದು. ನಾನು ಹೋದ ವಿಡಿಯೋದಲ್ಲಿ ಕೂಡ ತಂಬಿಟ್ಟು ಮಾಡೋದು ಹೇಗೆ ಅಂತ ಅಪ್ಲೋಡ್ ಮಾಡಿದ್ದೀನಿ, ಬೇಕಿದ್ರೆ ಹೋಗಿ ಚೆಕ್ ಮಾಡಿ ಫ್ರೆಂಡ್. ಸೊ ಗಾಯ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಆರತಿ ಮಾಡಿದ್ದು ಫ್ರೆಂಡ್. ಈ ಥರ ಒಳ್ಳೆಯಲ್ಲಿ ನಾವು ಹೋಗಿ ಪೂಜೆ ಮಾಡ್ಕೊಂಡು ಬರೋದು ಫ್ರೆಂಡ್. ಏನೇನು ಪೂಜೆ ಐಟಮ್ಸ್ ಎಲ್ಲ ಬೇಕು ಅದನ್ನೆಲ್ಲ ತೊಗೊಂಡು ಹೋಗ್ಬಿಟ್ಟು ತಂಬಿಟ್ಟೆಲ್ಲ ತಗೊಂಡು ಹೋಗಿ ಆರತಿ ಮಾಡಿಬಿಟ್ಟು ಪೂಜೆ ಮಾಡಿದ ನಂತರ ಮನೆಗೆ ಬರೋದು. ಸೊ ಅಲ್ಲಾದರೆ ಅವರೇ ಪೂಜೆ ಮಾಡಿಕೊಡ್ತಾರೆ, ಇಲ್ಲಿ ನಾವೇ ಪೂಜೆ ಮಾಡ್ಕೋಬೇಕು. ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ.